ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವು ನೋಡ್ತಿದ್ದೀರಾ ಅಪ್ಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಸೊ ಅಂತೂ ಇಂತೂ ನಾ ಕಂಡಂತ ಕನಸು ನನ್ಸಾಗುವಂತ ಟೈಮು ಬಂದೇ ಬಿಡ್ತು. ಸೊ ಏನಪ್ಪಾ ಆ ಕನಸು ಅಂತ ಹೇಳಿದ್ರೆ, ನಾನು ಈ ಜಮೀನಲ್ಲಿ ನಾಟಿ ಕೋಳಿ ಫಾರ್ಮ್ ನ ಕಟ್ಟಿಸ್ಬೇಕು ಅಂತ ತುಂಬಾ ಪ್ರಯತ್ನಗಳ ಪಟ್ಟು ತುಂಬಾ ಶ್ರಮ ವಹಿಸಿ ಈ ಒಂದು ಶೆಡ್ ಅನ್ನ ಕಟ್ಟೋದಕ್ಕೆ ಅಡಿಪಾಯವನ್ನ ಹಾಕೇ ಬಿಟ್ವಿ. ನೀವೇನಾದ್ರೂ ಈ ಶೆಡ್ ನ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಮೊದಲು ಈ ವಿಡಿಯೋನ ಪೂರ್ತಿ ನೋಡಿ. ಮೊದಲು ನಮ್ಮ ಶರ್ಟಿನ ಅಳತೆಗೆ ತಕ್ಕಂತೆ, ಅಂದ್ರೆ ನಾವು ಕೊಡ್ತಿರುವಂತಹ ಶರ್ಟಿನ ಅಳತೆ ಬಂದು 23 ಅಡಿ ಅಗಲಕ್ಕೆ 73 ಅಡಿ ಉದ್ದದ ಶರ್ಟ್ ನಿರ್ಮಾಣಕ್ಕೆ ಅಳತೆಯನ್ನ ಮಾಡ್ಕೊಳ್ತೀವಿ. ಅಳತೆ ಮಾಡಿದ ಮಾರನೇ ದಿನಕ್ಕೆ ನಾವು 4 ಮೂಲೆಗಳಲ್ಲಿ 2 ಅಡಿ 2 ಅಡಿ ಉದ್ದ ಇರುತ್ತೆ ಮಣ್ಣನ್ನ ತೆಗಿತೀವಿ. ಇದು ಏನಕ್ಕಪ್ಪ ಅಂದ್ರೆ JCB ನವ್ರಿಗೆ ಮಣ್ಣನ್ನ ತೋಡ್ಬೇಕಾದ್ರೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ. ಇವಾಗ JCB ಯ ಕೆಲಸ ಸ್ಟಾರ್ಟ್ ಆಗುತ್ತೆ. ಸಾಕು 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 ಅಷ್ಟೇ. ಸಾಕು ಸಾಕು ಸೇಮ್ ಅದೇ ಥರ ಎಲ್ಲ ಹೂವು. ಸೊ ಈ ರೀತಿಯಾದಂತಹ JCB ನಲ್ಲಿ ಅಡಿಪಾಯ ತೆಗೆದ್ಮೇಲೆ ಅಡಿಪಾಯ ತೆಗೆದಂತ ಜಾಗದಲ್ಲಿ 2 ಅಡಿ ಆಳಕ್ಕೆ ಇರೋ ರೀತಿ ಮ್ಯಾನುವಲ್ ಆಗಿ ಹಳ್ಳವನ್ನ ತಗೊಳ್ತೀನಿ. ಇವಾಗಲೇ ನಾವು ಕಂಬಗಳಿಗೆ ಅಂತ ಪಕ್ಕದಲ್ಲಿ ಹಾಡನ್ನ ಕೊಟ್ಟಿದ್ವಿ. ಆ ಕಂಬಗಳ ಅಳತೆ ಬಂದು ಎಲ್ಲವೂ 12 ಅಡಿನೇ ಇದೆ. ಇದೇನಕ್ಕಪ್ಪ ಎಲ್ಲವೂ ಒಂದೇ ಅಳತೆಗೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಎರಡೂ ಬದುಗಳಲ್ಲಿ ನೆಡುವಂತ ಕಂಬಗಳನ್ನ 7 ಅಡಿ ಆಳಕ್ಕೆ ನೆಡೋದ್ರಿಂದ ಭೂಮಿಯಿಂದ ಮೇಲ್ಗಡೆ ಎತ್ತರ 8 ಅಡಿ ಉಳ್ಕೊಳ್ತದೆ. ಇದೇನಿದು 8 ಅಡಿ ಉಳ್ಕೊಳ್ತು ಅಂತ ಅನ್ಕೊಳ್ತಾ ಇದ್ದೀರಾ? ಯಾಕಂದ್ರೆ ಇವಾಗಲೇ ನಾವು 7 ಅಡಿ ಪಾಯವನ್ನ ತೆಗೆದಿರ್ತೀವಿ. ಆ ಪಾಯದಲ್ಲಿ 2 ಅಡಿ ಆಳ ತೆಗೆಯೋದ್ರಿಂದ ಒಟ್ಟು 12 ಅಡಿ ಕಂಬದಲ್ಲಿ 4 ಅಡಿ ಮೈನಸ್ ಆದ್ರೆ ಭೂಮಿಯಿಂದ ಎತ್ತರಕ್ಕೆ 8 ಅಡಿ ಉಳ್ಕೊಳ್ತದೆ. ಸೊ ಕಂಬಗಳನ್ನೆಲ್ಲ ತಂದಾಕದ್ಮೇಲೆ ಪಾಯಕ್ಕೆ ಬೋರ್ಡರ್ಸ್ ಕಲ್ಲನ್ನು ಹಾಕೋದಕ್ಕೆ ಅಂತ ಹೇಳಿ ಒಂದು ಟ್ರ್ಯಾಕ್ಟರ್ ಬೋರ್ಡರ್ಸ್ ಕಲ್ಲನ್ನು ತರಿಸ್ತೀವಿ. ಮೊದಲು ಕಂಬಗಳಿಗೆ ಬೋರ್ಡರ್ಸ್ ಕಲ್ಲು ಹಾಕಿ ಗಟ್ಟಿ ಹಾಕಿ ನಿಲ್ಲಿಸ್ಕೊಳ್ತೀವಿ. ಒಂದೊಂದು ಕಲ್ಲನ್ನು ಕೂಡ ಸಮಾಧಾನವಾಗಿ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದೇ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ 250 kg ಕಂಬನ ಮೇಲೆ ಕೆತ್ತಬೇಕು ಅಂದ್ರೆ ತುಂಬಾನೇ ಕಷ್ಟ. ಇದರ ಮಧ್ಯದಲ್ಲಿ ಕೂಡ ಮಳೆ ಕೂಡ ಬರ್ತಾ ಇರುತ್ತೆ. ಕ್ಯಾಮ್ರಾ ಕೂಡ ಕರೆಕ್ಟಾಗಿ ಕಾಣಿಸ್ತಾ ಇರಲ್ಲ. ಎಲ್ಲ ಹೋಗಿ ಮರದ ನೆರಳಲ್ಲಿ ನಿಂತ್ಕೊಳ್ತಾ ಇದ್ರು. ಇನ್ನೇನು ಕೆಲಸ ಸ್ಟಾರ್ಟ್ ಮಾಡ್ತು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಮಳೆ ಬರ್ತದೆ. ಮತ್ತೆ ಯಥಾಸ್ಥಿತಿ ಪ್ರಕಾರ ಎಲ್ಲ ಹೋಗಿ ಅಲ್ಲೋಗಿ ಕೂತ್ಕೊಳ್ತಾರೆ. ಕಂಬದ ಅಳತೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವಾಗ ತೆಗೆದು ಮೇಕೆತ್ತಾನೆ ಇದ್ವಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ರೆ ನಾವು ಹೊರಗಡೆಯಿಂದ ಯಾರನ್ನು ಕೂಡ ವರ್ಕರ್ಗಳನ್ನ ಕರೆದಿಲ್ಲ. ನಮ್ಮ ಮನೆಯವರೇ ಎಲ್ಲರೂ ಇರೋದ್ರಿಂದ ನಾವೇನೇ ಈ ಕೆಲಸನ ಮಾಡ್ತಾ ಇದ್ವಿ ಎಲ್ಲ ಕೂಡ. ಹಳ್ಳದ ಆಳ ತುಂಬ ಇರೋದ್ರಿಂದ ಕೈಲಿ ತೊಡಕಾಗದೆ ಸೋಟು ಕಂಠ ಎಲ್ಲನೂ ಯೂಸ್ ಮಾಡ್ಕೊಂಡು ಮುಂತಾಗುವಂಥ ಪರಿಸ್ಥಿತಿ ಬಂತು.
ಈ ಒಂದು ವಿಡಿಯೋದಲ್ಲಿ ನೀವು ಅಡಿಪಾಯ ಮತ್ತೆ ಕಂಬಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ವಿಡಿಯೋನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.